ನಮಸ್ತೆ. ನನ್ನ ಹೆಸರು ಮಧುಸೂದನ್ ಅಂತ. ಐಬಸಾಪುರ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನಾನು ಒಂದು 8ರಿಂದ 10 ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀನಿ. ಗ್ರೂಪ್ ಫಸಲು ಅಂತ ಈಗ ಒಂದು 3 ಇಯರ್ಸಿಂದ ನಾವು ದಾಳಂಬ್ರಿನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ 3 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದಾದಮೇಲೆ ಸೊ ಡೇ ಬೈ ಡೇ ಹೋಗ್ತಾ ನಮಗೆ ಪ್ರತಿಯೊಂದು ಡೆವಲಪ್ಮೆಂಟು ಬೇಕಾಗುತ್ತೆ. ಡೆವಲಪ್ಮೆಂಟ್ ಏನು ಅಂದರೆ ಗಿಡ ಶೈನಿಂಗಿಂದ ಹಿಡಿದು, ಕ್ವಾಲಿಟಿಯಿಂದ ಹಿಡಿದು, ಫ್ರೂಟ್ ಸೈಜಿಂದ ಹಿಡಿದು, ಫ್ರೂಟ್ ಸೆಟ್ಟಿಂಗ್ಸಿಂದ ಹಿಡಿದು ಪ್ರತಿಯೊಂದು ಸಹ ನಮಗೆ ನಮ್ಮ ರೈತರಿಗೆ ಏನಾಗುತ್ತೆ ಅಂದರೆ ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ನಾವು ಸೇಮ್ ಒಂದು ಬೇರೆ ಬೇರೆ ಎಲ್ಲ ಥರದ್ದು ಪ್ರಾಕ್ಟೀಸ್ಗಳನ್ನ ಮಾಡಿಕೊಂಡು, ಬಯೋಲಾಜಿಕಲ್ ಆಗ್ಬೋದು ಅಥವಾ ಫರ್ಟಿಲೈಸರ್ಸ್ ಆಗ್ಬೋದು ಅಥವಾ ಗೊಬ್ಬರ ಕಲ್ಚರ್ ಮಾಡೋದಾಗ್ಬೋದು. ಸೊ ಈ ಥರ ಎಲ್ಲದನ್ನು ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಪ್ರಾಕ್ಟೀಸ್ ಎಲ್ಲ ಏನಿದೆ ಸೊ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲದನ್ನು ನಾವು ಯಾವುದಾದ್ರು ಬಳಸಲೇಬೇಕು. ಯಾಕೆ ಅಂತಂದರೆ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ಕೊಡಲಿಲ್ಲ ಅಂತ ಅಂದರೆ ನಮ್ಮ ಗಿಡ ಯಾವುದೇ ಕಾರಣಕ್ಕೂ ನಾವು ಸೈಜು ಮತ್ತು ಕ್ವಾಲಿಟಿನ ತಗೊಳ್ಳೋದಕ್ಕಾಗೋದಿಲ್ಲ. ಸೈಜು ಮತ್ತು ಕ್ವಾಲಿಟಿ ತಗೋಬೇಕು ಅಂತ ಅಂದಾಗ, ರಿಸಲ್ಟ್ ಬೇಕು ಅಂದಾಗ ಸೊ ಯಾವುದು ನಮಗೆ ಉತ್ತಮವಾದ ಕಂಪನಿ, ಸೊ ನಾವು ಯಾವ ಒಂದು ರಸಗೊಬ್ಬರಗಳನ್ನ ಬಳಸಬೇಕು, ಯಾವ ಫರ್ಟಿಲೈಸರ್ಸ್ನ ಬಳಸಬೇಕು ಸೊ ಅನ್ನೋದನ್ನು ನಾವು ಮಾಡ್ಕೊಳ್ತಾ ಬರ್ತಾನೇ ಇದ್ದೀವಿ. ಸೊ ಫೈನಲಿ ನನಗೆ ಸೈಜು ಕ್ವಾಲಿಟಿ ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಯಾಕಂದರೆ ವ್ಯಾಪಾರಸ್ಥರು ಬಂದಾಗ ಏನಪ್ಪ ಸ್ವಲ್ಪ ಸೈಜು ಇಲ್ಲ, ಸ್ವಲ್ಪ ಕಲರ್ ಎಲ್ಲ ಡಿಮ್ ಹೊಡಿತಾ ಇದೆ, ಹಂಗೆ ಈ ಥರ ನಮ್ಮನ್ನು ಟ್ರೀಟ್ ಮಾಡ್ತಿದ್ರು. ಸೊ ಆ ಥರ ಇರಬೇಕಾದಾಗ ಹೀಗೆ ನಮ್ಮ ಫಾರ್ಮರ್ ಒಬ್ಬರನ್ನ ನಮ್ಮ ಸ್ನೇಹಿತರಿದ್ದಾರೆ. ಸೊ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾದಮೇಲೆ ನಮಗೆ ಅವರು ಇಲ್ಲ ನೀವು ಒಂದು ಸರಿ ನೆಸ್ಟಾ ಕಂಪ್ನಿದು ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಸೊ ಅಂತ ನಮಗೆ ಅವರು ಗೈಡ್ ಮಾಡಿದ್ರು. ಸೊ ಅವ್ರು ಗೈಡ್ ಮಾಡಿದಾದಮೇಲೆ ಸರಿ ಎಲ್ಲ ಕಂಪ್ನಿಗಳು ಬರ್ತಿರ್ತವೆ ಹೋಗ್ತಿರ್ತವೆ. ಸೊ ನಾವು ಅದನ್ನು ಈಗ ಆಲ್ಮೋಸ್ಟ್ 14 ಇಯರ್ಸಿಂದ ಅಗ್ರಿಕಲ್ಚರ್ ಮಾಡ್ತಿದ್ದೀವಿ. ಸೊ ಎಲ್ಲ ಕಂಪ್ನಿಗಳನ್ನೂ ಬಳಸ್ಕೊಂಬಂದಿದ್ದೀವಿ. ಇದು ಏನೋ ಒಂದು ಸರಿ ನೋಡೋಣ ಅನ್ನೋ ಒಂದು ವಿಚಾರವಾಗಿ ನಾನು ನಮ್ಮ ಸ್ನೇಹಿತರನ್ನ ನಂಬಿ ಅವರು ನನಗೆ ಏನು ಮಾಡಿದ್ರು ಅಂದರೆ, ಸರ್ ನೀವು ಫಸ್ಟ್ ಒಂದು 42, 47 ಮಾತ್ರ ತೊಗೊಂಡೋಗಿ ಬಿಡಿ ನೋಡೋಣ. ಸೊ ಅದನ್ನು ಬಿಟ್ಟು ನೀವು ಅದಾದಮೇಲೆ ನಾನು ಕಂಪನಿಯವ್ರದ್ದು ನಂಬರ್ ಕೊಡ್ತೀನಿ, ಸೊ ನಂಬರ್ ಕೊಟ್ಟಿದ್ದಾದಮೇಲೆ ನೋಡಿ ಅಂತ ನನಗೆ ಹೇಳಿದ್ರು. ಸೊ ಅದಾದಮೇಲೆ ನಾನು 1 ಡೇ ಏನು ಮಾಡಿದೆ ಅಂದರೆ ಹೋಗ್ಬಿಟ್ಟು 42, 47 ತೊಗೊಬಂದು ನಾನೇ ಡ್ರಿಪ್ಪಲ್ಲಿ ಕೊಟ್ಟಿದ್ದಾದಮೇಲೆ ನಾನು ಅಲ್ಲಿ ತನಕ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಸೊ ಅದು ಕೊಟ್ಟಿದ್ದಾದಮೇಲೆ ನಾನು ಸೈಜ್ ತಿಳ್ಕೊಬೇಕಲ್ವಾ. ಆ ಸೈಜ್ ತಿಳ್ಕೊಳ್ಬೇಕಾದಾಗ ಹೆಂಗೆ ನಾವು ದಿನ ತೋಟ ನೋಡ್ತಿರ್ತೀವಿ, ನಮ್ಗೆ ಗೊತ್ತಾಗಲ್ಲ ಸೈಜು. ಯಾವಾಗಲೂ 15 ದಿವಸಕ್ಕೋ 20 ದಿವಸಕ್ಕೋ ಒಂದು ಟೈಮ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಹಂಗಾಗಿ ನಾನು ಅದಕ್ಕೆ ಒಂದು ಮಾರ್ಕಿಂಗ್ಗೆ, ಸೈಜ್ ಡೆವಲಪ್ಮೆಂಟ್ಗೆ ಒಂದು ಟೇಪ್ನ ಹಾಕಿ ಇಟ್ಟಿದ್ದೆ. ಆಗ ಅದು ನನಗೆ ಒಂದು 15 ಡೇಸಲ್ಲಿ ಒಂದು 2 ಇಂಚ್ಗಿಂತ ಜಾಸ್ತಿ ಕಾಯಿ ದಪ್ಪ ಆಗಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಕಂಪ್ನಿಯವ್ರಿಗೆ ಕಾಲ್ ಮಾಡಿದೆ. ಅವರು ಬಂದಿದ್ದಾದಮೇಲೆ ನನಗೆ ನೆಸ್ಟಾ ಕಂಪನಿದು ಒಂದು ಶೆಡ್ಯೂಲ್ನ ಪರಿಚಯ ಮಾಡಿಸ್ತಾರೆ. ಆ ಶೆಡ್ಯೂಲ್ ಕೊಟ್ಟಿದ್ದಾದಮೇಲೆ ಅವ್ರು ಬಂದು ನಮ್ಮ ತೋಟ ಎಲ್ಲ ನೋಡಿ ಒಂದು ಶೆಡ್ಯೂಲ್ನ ಕೊಟ್ಟಿದ್ದಾದಮೇಲೆ ಸೊ ನಾನು ಡೇ ಬೈ ಡೇ ಅವ್ರದ್ದು ಸ್ಪ್ರೇ ಇರ್ಬೋದು, ಡ್ರಿಪ್ಪಲ್ಲಿ ಕೊಡೋಂಥ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಆಗ್ಬೋದು, ಸೊ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಈಗ ನಂದು ಹಾರ್ವೆಸ್ಟಿಗೆ ಬಂದಿದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಈಗ ನನ್ನ ತೋಟ ಹೇಗಿದೆ, ನನ್ನ ಹಣ್ಣು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಶೈನಿಂಗ್ ಹೇಗಿದೆ. ಸೊ ಬೇರೆದಕ್ಕೆ ಅಂದರೆ ಬೇರೆ ನಾವು ಫರ್ಟಿಗೇಷನ್ ಶೆಡ್ಯೂಲ್ಗೆ, ನೆಸ್ಟಾ ಫರ್ಟಿಗೇಷನ್ ಶೆಡ್ಯೂಲ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ಆಮೇಲೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ. ಈಗ ಅದನ್ನು ಅವರು ಶೆಡ್ಯೂಲ್ ಏನಿದೆ ನಾನು ಅದನ್ನು ಫಾಲೋ ಮಾಡ್ಕೊಳ್ತಾ ಬಂದಿದ್ದಾದಮೇಲೆ ಅವರು ನನಗೆ ಕೊಟ್ಟಿದ್ದು ಏನು ಅಂದರೆ 042, 47 ಅಂತ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಹಾರ್ನ್ ಬಿಲ್ ಅಂತ ಕೊಟ್ಟಿದ್ದಾರೆ. ಆಮೇಲೆ 8544 ಪ್ಲಸ್ ಟ್ರೇಸ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ವೈಟಲ್ಎಸ್ ಕಾಂಬಿ ಕೊಟ್ಟಿದ್ದಾರೆ. ಸಿಲ್ಕ್ರಕ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ವೈಟಲ್ಎಸ್ ಕ್ಯಾಲ್ಶಿಯಮ್ ಕೊಟ್ಟಿದ್ದಾರೆ. ವೈಟಲ್ಎಸ್ ಬೋರನ್ ಕೊಟ್ಟಿದ್ದಾರೆ. ಆಮೇಲೆ XOPCA ಅಂತ. ಸೊ ನಾನು ಇಷ್ಟನ್ನು ಯೂಸ್ ಮಾಡಿದ್ದೀನಿ. ಆದರೆ ಈ ಕಾಂಬಿನೇಷನ್ಗಳೆಲ್ಲ ನಾನು ಸ್ಪ್ರೇ ಕೊಟ್ಟು 42, 47 1 ರೌಂಡ್ 2 ರೌಂಡ್ ಕೊಟ್ಟಿದ್ದೀನಿ. ಹಾರ್ನ್ ಬಿಲ್ 2 ರೌಂಡ್ ಕೊಟ್ಟಿದ್ದೀನಿ. 8544 2 ರೌಂಡ್ಸ. ಆಲ್ಮೋಸ್ಟ್ ನನ್ನ ಗಿಡದ ಕೆಪಾಸಿಟಿ ಏನಿದೆ ಸೊ ಅದಕ್ಕೆ ತಕ್ಕಂಗೆ ನನ್ನ ಶೆಡ್ಯೂಲಲ್ಲಿ ಏನಿದೆ ನಾನು ಅದನ್ನು ಕೊಟ್ಕೊಳ್ತಾ ಬಂದಿದ್ದೀನಿ. ಇದನ್ನೆಲ್ಲ ಕೊಟ್ಟಿದ್ದಾದಮೇಲೆ ಸೊ ನಿಮ್ಮ ತೋಟನ ನೀವೇ ನಂಬೋದಕ್ಕಾಗಲ್ಲ. ಯಾಕೆ ಅಂದರೆ ಅದರಲ್ಲೂ ನಿಮಗೆ ಕಲರ್ ಆ್ಯಂಡ್ ಶೈನಿಂಗಿಗೆ ಎಕ್ಸಲೆಂಟಾಗಿ ಹೇಳಿ ಮಾಡಿಸಿದೆ ನೆಸ್ಟಾ. ಈಗ ಸೊ ಇದೆಲ್ಲ ಬಳಸಿದ್ದಾದ್ಮೇಲೆ ನನ್ನ ತೋಟ ಹೇಗಿದೆ ಅಂತ ಅಂದರೆ ಈಗ ನೀವು ನೋಡ್ಬೋದು ಇಲ್ಲಿ
ಈಗ ನಮಗೆ 3rd ಸೆಟ್ಟಿಂಗ್ 4th ಸೆಟ್ಟಿಂಗ್ ಬಂದಿರೋಂಥದ್ದು ಸೈಜು ನೀವು ಯಾವುದೇ ಕಂಪ್ನಿದು ಬಿಟ್ರೂ ಲಾಸ್ಟ್ ಅದು ನಾವು ವೆರಿ ಶಾರ್ಟ್ ಪೀರಿಯಡಲ್ಲಿ ಬಿಟ್ಟಿರೋದ್ರಿಂದ ನಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, 3rd ರೌಂಡ್, ಈವನ್ 3rd ರೌಂಡ್ ತನಕ ಏನಿದೆ ಅದರದ್ದು ಸೈಜ್ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, ಆಮೇಲೆ ನಿಮಗೆ ನೀವು ಏನನ್ನ ಬೇಕಾದ್ರೂ ನೋಡ್ಬೋದು. ಈಗ ನಿಮಗೆ ಈ ಕಲರ್ ನೋಡ್ಬೋದು. ನೀವು ಬರೀ ಒಂದು ಫ್ರೂಟು, ಈಗ ನಿಮಗೆ ಗಿಡದಲ್ಲಿ ಯಾವುದೋ ಒಂದು ಫ್ರೂಟ್ನ ಹಿಡ್ಬಿಟ್ಟು ಒಂದು ಫ್ರೂಟ್ನ ನಿಮಗೆ ತೋರಿಸಿ ನೋಡಿ ನಂದು ಇದಿದೆ ಅಂತ ಅಂದ್ಬಿಟ್ಟು ಫೋಟೋ ಹಾಕ್ಬಿಟ್ಟು ನಂಗೆ ಸೈಜ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಡಿ ಅಂತ ಅಂದರೆ ನಾನು ಹೇಳೋದಕ್ಕೆ ನಾನು ರೆಡಿ ಇಲ್ಲ. ಯಾಕೆ ಅಂದರೆ ನನಗೆ ಓವರ್ ಆಲ್ ಬರಬೇಕು. ಸೊ ಹಂಗಾಗಿ ನಾನು ನೆಸ್ಟಾದು ಏನು ಯೂಸ್ ಮಾಡಿದ್ದೀನಿ ಅದರಲ್ಲಿ ಓವರ್ ಆಲ್ ನನಗೆ ಆಲ್ಮೋಸ್ಟ್ ನಾನು ಜಸ್ಟ್ ಲಾಸ್ಟ್ 2 ಮಂತ್ಸ್ ಅರೌಂಡ್ ಒಂದು 2 ತಿಂಗಳಿಂದ ಬಳಸಿದ್ದೀನಿ. ಆ 2 ತಿಂಗಳಲ್ಲಿ ನನಗೆ ನಿಜವಾಗ್ಲೂ ಸೈಜ್ ಬಂದಿದೆ. ಆಮೇಲೆ ಅವರು ಸ್ಪ್ರೇಗಳಿದೆಯಲ್ವಾ, ಅವ್ರದ್ದು ಶೆಡ್ಯೂಲ್ ಬೇಕಾದರೆ ಅವರು ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾರೆ. ಆ ಸೈಜು ಕ್ವಾಲಿಟಿ ನೋಡಬೇಕು ನೀವು. ನೋಡಿ ಇದು ನಿಮಗೆ ಲಾಸ್ಟ್ ಇಲ್ಲಿ ನೋಡಿ, ಇಲ್ಲಿ 3 ಫ್ರೂಟ್ ಇದೆ. ಇದು ಬಂದ್ಬಿಟ್ಟು ಇದು ಲಾಸ್ಟ್ 5th ರೌಂಡು, ಇದು 4th, ಇದು 2nd ರೌಂಡು. ಸೊ ಇದು ಕ್ವಾಲಿಟಿ ನೋಡಿ, ಇದು ನಿಮಗೆ ಆ್ಯಂಟಿಕ್ ಪೀಸ್ ಥರ ಇದೆ. ನಿಮಗೆ ಅದೊಂದೇ ಅಲ್ಲ ನೋಡಿ, ಯಾವುದನ್ನು ಬೇಕಾದ್ರೂ ನೋಡ್ಬೋದು ನೀವು. ಸೊ ಈ ಥರ ಇರುತ್ತೆ. ಸೊ ಅಲ್ಲಿಂದ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಫಾರ್ಮರಾಗಿ ನಮ್ಮ ರೈತರೆಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಬಳಸಬೇಕು. ಈಗ ಯಾಕಂದರೆ ನಮ್ಮ ಫ್ರೂಟ್ ಕ್ವಾಲಿಟಿ ಇತ್ತು ಅಂದರೆ ಬಾಂಗ್ಲಾ ಬಯರ್ಸ್ ಏನಿದ್ದಾರೆ ಅವ್ರು ಇಷ್ಟಪಡ್ತಾರೆ. ಒಂದು ಫ್ರೂಟ್ನ ಕ್ವಾಲಿಟಿಯಾಗಿ ಬೆಳ್ಕೊಂಡ್ರೆ ಶೈನಿಂಗ್, ಕಲರ್, ಸೈಜ್ ಈ 3 ಬೆಳೆದ್ವಿ ಅಂತ ಅಂದರೆ ಸೊ ನಾವು ರೈತರೆಲ್ಲರೂ ಫಸ್ಟ್ ಕ್ಲಾಸಾಗಿ ದುಡ್ಡು ಮಾಡ್ಬೋದು. ಆಮೇಲೆ ವ್ಯಾಪಾರಕ್ಕೆ ಬಂದವರು ಯಾರೂ ಬಿಟ್ಟೋಗೋದಿಲ್ಲ. ನೀವು ಫ್ರೂಟ್ ಕ್ವಾಲಿಟಿನ ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಫಸ್ಟ್ ಸೆಟ್ಟಿಂಗ್ಸ್ ಎಲ್ಲ ಏನಿದೆ, ಈ ಫಸ್ಟ್ ಸೆಟ್ಟಿಂಗ್ಸ್ ಎಲ್ಲ ನನಗೆ ಆಲ್ಮೋಸ್ಟ್ 350, 400, 500 ಅಪ್ ಟು 500 ತನಕ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಇದು ಲಾಸ್ಟಲ್ಲಿದೆ, ಇದು ಲಾಸ್ಟ್ ಎಡ್ಜಲ್ಲಿ ಬಂದಿದೆ ನೋಡಿ ಫ್ರೂಟ್. ನನಗೆ ಈ ಸೈಜ್ ನೋಡಿ ನೀವು. ನಮಗೆ ಈಗ ಫಾರ್ಮರ್ಸ್ ಎಲ್ಲ ಅಂದ್ಕೊಬಿಟ್ಟಿದ್ದೀವಿ ಅಂದರೆ ಲೈಕ್ ನಮಗೆ ಬೇರೆ ನಾವು ಫರ್ಟಿಗೇಷನ್ಗೆ ಹೋಗ್ತೀವಿ ನೆಸ್ಟಾ ಬಿಟ್ಟು ಅಂತ ಅಂದರೆ ನಾವು ಆ ಸೈಜನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ ನನ್ನ ಪ್ರಕಾರ. ಇಲ್ಲಿ ನೋಡ್ಬೋದು ನೀವು ಫ್ರೂಟ್ ಕ್ವಾಲಿಟಿನ ನೋಡಿ. ಸೊ ನನ್ನ ತೋಟ ಫ್ರೂಟು ಸೈಜು ಕ್ವಾಲಿಟಿ ಎಲ್ಲ ಏನಪ್ಪ ಮಾಡಿದ್ಯಾ, ಸೊ ಈ ಸರಿ ನಿಂದು ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಕೇಳಿದ್ದಾರೆ. ಆಮೇಲೆ ನಮ್ಮದೆಲ್ಲ ಕಲರ್ ಬರಲಿಲ್ಲ ಹಾಗೆ ಹೀಗೆ ಅಂತ. ಸೊ ನಾನು ಹೇಳಿದೆ, ನೋಡಪ್ಪ ನಾನು ಈ ಥರ ನೆಸ್ಟಾ ಕಂಪ್ನಿದು ಫರ್ಟಿಗೇಷನ್ ಎಲ್ಲ ಯೂಸ್ ಮಾಡ್ತಿದ್ದೀನಿ, ಸೊ ಹಾಗಾಗಿ ಸೊ ನನಗೆ ಇಷ್ಟು ಕ್ವಾಲಿಟಿ ಬಂದಿದೆ ಅಂತ ಹೇಳಿದೆ. ನಾನು ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ, ಫಾರ್ಮರ್ಸ್ಗೆ, ನನ್ನ ಫ್ರೆಂಡ್ ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಫಾರ್ಮಿಂಗ್ ಯಾರ್ಯಾರು ಮಾಡ್ತಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ. ಸೊ ಅದ್ರದ್ದು ಲೈವ್ ಆಗಿ ಇಲ್ಲಿದೆ. ಸೊ ಹಾಗಾಗಿ ನೀವೆಲ್ಲ ಯಾರು ಬೇಕಾಗಿದ್ದರೂ ಎಕ್ಸಲೆಂಟಾಗಿ ಏನು ಡೌಟ್ ಪಡದೆ ನೆಸ್ಟಾ ಫರ್ಟಿಗೇಷನ್ನ ಯೂಸ್ ಮಾಡಿ ನೀವು ಒಳ್ಳೆ ಕ್ವಾಲಿಟಿ ಬೆಳೀರಿ ಅಂತ ಹೇಳ್ತೀನಿ. ಸೊ ನಾನು ಚೆನ್ನಾಗಿ ಬೆಳೆದಿರೋದಕ್ಕೆ ನೆಸ್ಟಾ ಕಂಪ್ನಿ ಫರ್ಟಿಲೈಸರಿಂದ ನಾನು ಖುಷಿಯಾಗಿರೋದ್ರಿಂದ ನಾನು ನೆಸ್ಟಾ ಕಂಪ್ನಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.